ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ಐ ಹೋಪ್ ಎಲ್ಲರೂ ಆರಾಮಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಇವತ್ತು ಮನೆಯಲ್ಲೇ ತುಂಬ ಸಿಂಪಲ್ಲಾಗಿ ಒಂದು ಸ್ವೀಟ್ ರೆಸಿಪಿ ಮಾಡೋದನ್ನು ಹೇಳ್ಕೊಡ್ತೀನಿ ನೋಡಿ. ಇದು ಕೊಕೊನಟ್ ಪುಡ್ಡಿಂಗ್ ಅಂತ ಹೇಳಿಬಿಟ್ಟು ಮನೆಗೆ ಯಾರಾದ್ರೂ ಗೆಸ್ಟ್ ಬಂದಾಗ ನಿಮಗೆ ಏನು ಮಾಡಬೇಕು, ಇವರಿಗೆ ತಿನ್ನೋಕ್ಕೆ ಹೊರಗಡೆಯಿಂದ ಏನಾದರೂ ತೊಗೊಂಡು ಬಂದು ಕೊಡಬೇಕು ಅನ್ನೋ ಬದಲು ಮನೆಯಲ್ಲೇ ಈ ರೀತಿ ಸಿಂಪಲ್ಲಾಗಿ ಒಂದು ನಿಮ್ಮ ಹತ್ರ 10-15 ನಿಮಿಷ ಟೈಮ್ ಇತ್ತು ಅಂತ ಹೇಳಿದ್ರೆ ಆರಾಮಾಗಿ ಈ ಥರ ನೀವು ಮಾಡಿ ಕೊಡ್ಬೋದು ಅವ್ರಿಗೆ. ಅವರು ಕೂಡ ತುಂಬ ಖುಷಿ ಪಡ್ತಾರೆ ಮತ್ತು ತುಂಬ ಈಸಿ ಕೂಡ ಇದೆ ಮಾಡೋದು. ಕೇವಲ 3 ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು. ಇಲ್ಲಿ ನಾನು ತೋರಿಸ್ತಾ ಇರೋ ಥರ ಇಲ್ಲಿ ತೆಂಗಿನಕಾಯಿ ನಾನು ಒಂದು ಫುಲ್ಲು ತೆಂಗಿನಕಾಯಿ ತೊಗೊಂಡಿದ್ದೀನಿ. ಇದನ್ನು ತುರ್ಕೊಂಡು ನೀರು ಹಾಕ್ಕೊಂಡು ಇದರಲ್ಲಿ ತೆಂಗಿನ ಹಾಲು ಮಾಡಿ ನಾವು ಇಟ್ಕೊಬೇಕು, ರೆಡಿ ಮಾಡ್ಕೊಬೇಕು ತೆಂಗಿನ ಹಾಲನ್ನ. ಬರೀ 3 ಇಂಗ್ರೀಡಿಯೆಂಟ್ಸಲ್ಲಿ ಆಗುವಂಥ ಒಂದು ಸೂಪರ್ ಸ್ವೀಟ್ ಇದು ನೋಡಿ. ಈ ರೀತಿ ತೆಂಗಿನಕಾಯಿನಲ್ಲಿ ತುರಿದ್ಬಿಟ್ಟು ಒಂದು ತೆಂಗಿನಕಾಯಿ ತೊಗೊಂಡಿದ್ದೀನಿ. ಇದನ್ನು ಫುಲ್ ತೆಂಗಿನಕಾಯಿನ ಗ್ರೈಂಡ್ ಮಾಡಿಕೊಂಡು ನಾವು ಇದರಿಂದ ಹಾಲನ್ನ ತೊಗೊಬೇಕು. ಒಂದು ಸಲ ತುರಿದಿದ್ರಲ್ಲಿ ನಮಗೆ ಹಾಲು ಬದ್ದೆದು ಕಡಿಮೆ ಆಗುತ್ತೆ ಅಂತ ಹೇಳಿದ್ರೆ ಮತ್ತು ಇನ್ನೊಂದು ಸಲ ನೀವು ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ಒಂದು ಸ್ಟ್ರೈನರಲ್ಲಿ ನಿಮಗೆ ಹಾಲನ್ನ ರೆಡಿ ಮಾಡ್ಕೊಬೇಕು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಈ ಸ್ವೀಟು. ನೀವು ಕೂಡ ಒಮ್ಮೆ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೋಡಿ, ಈ ರೀತಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸ್ವಲ್ಪ ನೀರು ಹಾಕ್ಕೊಂಡು ನೀವು ತೆಂಗಿನ ಹಾಲನ್ನ ಈ ರೀತಿ ರೆಡಿ ಮಾಡ್ಕೊಬೇಕಾಗುತ್ತೆ. ಒಂದು ಸ್ಟ್ರೈನರ್ ತೊಗೊಂಡು ಒಂದೇ ಟೈಮಲ್ಲಿ ನಿಮಗೆ ತುಂಬ ಹಾಲು ಬರೋದಿಲ್ಲ. ನೀವು 2 ಸಲ ಇದನ್ನ ಮತ್ತೆ ಗ್ರೈಂಡ್ ಮಾಡೋದ್ರಿಂದ ನಿಮಗೆ ತೆಂಗಿನ ಹಾಲು ಸ್ವಲ್ಪ ಜಾಸ್ತಿನೇ ಸಿಗುತ್ತೆ. ನೋಡಿ, ನಾನು ಮತ್ತೆ ಫಸ್ಟ್ ಟೈಮ್ ತೊಗೊಂಡಿದ್ದಾದಮೇಲೆ ಮತ್ತೆ ಒಂದು ಟೈಮ್ ಕೂಡ ನಾನು ಇಲ್ಲಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಈ ರೀತಿ 2 ರೀತಿ ತೊಗೊಳ್ಳೋದ್ರಿಂದ ನಿಮಗೆ ಸ್ವಲ್ಪ ತೆಂಗಿನ ಹಾಲು ಜಾಸ್ತಿ ಸಿಗೋದ್ರಿಂದ ನಿಮಗೆ ಸ್ವೀಟ್ ಮಾಡೋದಕ್ಕೆ ಸ್ವಲ್ಪ ತೆಂಗಿನ ಹಾಲು ಜಾಸ್ತಿನೇ ಸಿಗುತ್ತದೆ. ನೋಡಿ, ಈ ರೀತಿ ನೀವು ಸ್ಟ್ರೈನ್ ಮಾಡಿ ಇಟ್ಕೊಬೇಕು. ಹೊರಗಡೆ ಎಲ್ಲ ಸ್ವೀಟಿಗೆ ಕಲರ್ ಹಾಕಿರ್ತಾರೆ, ಅದು ಇದು ನಿಮಗೆ ಬೇಕ್ರಿನಲ್ಲಿ ಹೈಜೀನ್ ಇರೋದಿಲ್ಲ. ಆ ಥರ ಎಲ್ಲ ತೊಗೊಂಡು ಬಂದು ತಿನ್ನೋದಕ್ಕಿಂತ ನಿಮಗೆ ಮಕ್ಕಳು ಸಾಯಂಕಾಲ ಸ್ಕೂಲಿಂದ ಬಂದಾಗ ಸ್ನ್ಯಾಕ್ಸಿಗೂ ಕೂಡ ಇದನ್ನು ಕೊಡ್ಬೋದು ನೀವು. 2ನೇ ಇಂಗ್ರೀಡಿಯೆಂಟ್ ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ ನಾನು. 2 ಸ್ಪೂನು 2.5 ಸ್ಪೂನ್ ಆಗುವಷ್ಟು ನಾನಿಲ್ಲಿ ಕಾರ್ನ್ಫ್ಲೋರ್ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ನೀವು ಇಲ್ಲಿ ಈ ಥರ ಪೇಸ್ಟ್ ಥರ ಮಾಡ್ಕೊಬೇಕು. ಸ್ವಲ್ಪ ಲಿಕ್ವಿಡ್ ಥರನೇ ಆಗಬೇಕು. ಸ್ವಲ್ಪ ಗಂಟೆಲ್ಲ ಹೋಗೋ ಥರ ಈ ಥರ ನೀಟಾಗಿ ಸ್ವಲ್ಪ ಸ್ಮ್ಯಾಶ್ ಮಾಡಿ ಇದನ್ನು ನಾವು ಇವಾಗ ಕೊಕೊನಟ್ ಹಾಲಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಈ ರೀತಿ ಚೆನ್ನಾಗಿ ನಾವು 1 ಸ್ಪೂನ್ ತೊಗೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಬೇಕು. ಅದು ಒಳಗಡೆ ಗಂಟಾಗಬಾರ್ದು, ಏಕೆಂದರೆ ನಾವು ಇದನ್ನು ಕುದಿಯೋಕ್ಕಿಡೋ ಟೈಮಲ್ಲಿ ಗಂಟಾಗ್ಬಿಡುತ್ತೆ. ಅದಕ್ಕೆ 3ನೇ ಇಂಗ್ರೀಡಿಯೆಂಟ್ ಬಂದುಬಿಟ್ಟು ಶುಗರ್, ಸಕ್ಕರೆ. ನಿಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ನೋಡಿ ಶುಗರ್ನ ಆ್ಯಡ್ ಮಾಡ್ಕೊಬೇಕು. ಈ 3 ಇಂಗ್ರೀಡಿಯೆಂಟ್ಸ್ ಇದ್ದರೆ ಮುಗೀತು ನೋಡಿ. ನಿಮಗೆ 10-15 ನಿಮಿಷನೂ ಬೇಕಿಲ್ಲ, ಅಷ್ಟು ಬೇಗ ನಿಮಗೆ ಒಂದು ಸ್ವೀಟ್ ಪ್ರಿಪೇರ್ ಆಗಿಬಿಡುತ್ತೆ. ಈ ರೀತಿ ಸ್ಟವ್ ಮೇಲೆ ಇಟ್ಕೊಂಡು ನೋಡಿ ಒಂದು ಸಣ್ಣ ಉರಿನಲ್ಲಿ ತಿರುಗಿಸ್ತಾನೆ ಇರಬೇಕು. ನೀವು ಕೈ ಬಿಟ್ರಿ ಅಂತ ಹೇಳಿದ್ರೆ ಒಳಗಡೆ ಗಂಟಾಗೋ ಚಾನ್ಸಸ್ ಇರುತ್ತೆ. ಸೊ ಹಂಗಾಗಿ ಅದು ಚೆನ್ನಾಗಿರಲ್ಲ. ಈ ರೀತಿ ಕಂಟಿನ್ಯೂ ಆಗಿ ನೀವು ತಿರುಗ್ತಾನೆ ಇರಬೇಕು. ತಿರುಗಿದಾದ್ಮೇಲೆ ಅದು ಒಂದು ರೆಡಿಯಾಗಿರೋದು ಗೊತ್ತಾಗುತ್ತೆ ನೋಡಿ. ಒಂದು ಸ್ವಲ್ಪ ಕನ್ಸಿಸ್ಟೆನ್ಸಿ ಬರುತ್ತೆ ನೋಡಿ. ಈ ರೀತಿ ಬಂದರೆ ಸಾಕು ನಮಗೆ. ಯಾಕೆಂದರೆ ಶಿಫ್ಟ್ ಮಾಡ್ಕೊಬೇಕಿದ್ರೆ ತುಂಬ ಗಟ್ಟಿನೂ ಆಗಬಾರ್ದು, ತುಂಬ ತೆಳುಗೂ ಇರಬಾರ್ದು. ಮೀಡಿಯಮ್ಮಾಗಿ ಈ ರೀತಿ ಅದು ಬಾಯ್ಲ್ ಆಗಿತ್ತು ಅಂತ ಹೇಳಿದ್ರೆ ನಾವು ಒಂದು ಮೋಲ್ಡಿಗೆ ಶಿಫ್ಟ್ ಮಾಡ್ಕೊಳ್ಳೋದಕ್ಕೆ ತುಂಬ ಈಸಿ ಆಗುತ್ತೆ. ಇದೇ ಕೊಕೊನಟ್ ಡೆಲಿಕೇಶನ್ನ ನೀವು ಹೊರಗಡೆ ತೊಗೊಬೇಕು ಅಂತ ಹೇಳಿದ್ರೆ 200-300 ಎಲ್ಲ ಹೇಳ್ತಾರೆ. ಆದರೆ ಈಸಿಯಾಗಿ ನೋಡಿ ಮನೆಯಲ್ಲಿ ಇಷ್ಟು ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ಕೊಬೋದು. ಈ ರೀತಿ ಒಂದು ಬೌಲಿಗೆ ಹಾಕ್ಕೊಂಡು ಇದನ್ನು ಒಂದು 10-15 ನಿಮಿಷ ಫ್ರೀಝರಲ್ಲಿ ಇಟ್ಬಿಟ್ಟು ನೀವು ವಾಪಸ್ ತೆಗೆದು ನೋಡಿ. ಈ ರೀತಿ ಆಗಿರುತ್ತೆ ನೋಡಿ. ವಾವ್, ಎಷ್ಟು ಚೆನ್ನಾಗಾಗಿದೆ ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಾಗಿದೆ ಇದು. ಸ್ವೀಟನ್ನು ಅಷ್ಟೇ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಬೇಕು ನಾವು. ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಇದು. ಬಾಯಲ್ಲಿ ಇಟ್ಟರೆ ಸಾಕು ಐಸ್ ಥರ ನಿಮಗೆ ಐಸ್ ಕ್ರೀಮ್ ತಿನ್ನೋಷ್ಟು ಫೀಲ್ ಕೂಡ ಕೊಡುತ್ತೆ ಇದು. ಅಷ್ಟು ತೆಳ್ಳಗಿರುತ್ತೆ. ನಿಮಗೆ ಮೇಲ್ಗಡೆ ಡೆಕೋರೇಷನ್ಗೆ ಬೇಕಂದರೆ ಈ ಥರ ನೀವು ಡ್ರೈ ಫ್ರೂಟ್ಸ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಈ ಥರ ಮೇಲೆ ಹಾಕಿದ್ರಿ ಅಂತ ಹೇಳಿದ್ರೆ ಇನ್ನು ನೋಡೋದಕ್ಕೆ ಇನ್ನೂ ನಿಮಗೆ ಲುಕ್ ಚೆನ್ನಾಗಿ ಕಾಣುತ್ತೆ. ತಿನ್ನೋದಕ್ಕೂ ಅಷ್ಟೇ ಮಧ್ಯೆ ಸ್ವಲ್ಪ ನಿಮಗೆ ಡ್ರೈ ಫ್ರೂಟ್ಸ್ ಎಲ್ಲ ಸಿಗ್ತಿರುತ್ತೆ. ಈ ಸ್ವೀಟ್ನ ಯಾರು ಬೇಕಂದ್ರೂ ಮಾಡ್ಕೊಬೋದು. ನನಗೆ ಮಾಡೋದಕ್ಕೆ ಬರೋದಿಲ್ಲ ಅಂತ ಹೇಳೋರು ಕೂಡ ಸಿಂಪಲ್ಲಾಗಿ 3 ಇಂಗ್ರೀಡಿಯೆಂಟ್ಸ್ ಇತ್ತು ಅಂತಂದರೆ ನಿಮ್ಮ ಮನೆಯಲ್ಲಿ ನೀವು ಇವಾಗಲೇ ಹೋಗ್ಬಿಟ್ಟು ಟ್ರೈ ಮಾಡಿ ನೋಡಿ ಯಾವ ರೀತಿ ಬಂತು ಅಂತ ಹೇಳ್ಬಿಟ್ಟು. ನೋಡಿ, ನಾನು ಕಟ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತಿನ್ನೋದಕ್ಕೂ ಅಷ್ಟೇ ತುಂಬ ಸಾಫ್ಟಾಗಿದೆ, ತುಂಬ ಹಾಗೆ ಸ್ವೀಟೂ ಇದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೀವು ಕೂಡ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.